ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ನಮ್ಮೆಲ್ಲರನ್ನ ತನ್ನ ಹೊಸ ಕೃಪೆ, ಹೊಸ ಕನಿಕರದೊಂದಿಗೆ ನಮ್ಮನ್ನು ನಡೆಸಿ ಆಶೀರ್ವದಿಸಿ ನಮಗೆ ಹೊಸ ಜೀವನವನ್ನು ಕೊಟ್ಟು ಈ ಹೊಸ ದಿನದಲ್ಲಿ ನಮ್ಮನ್ನು ಮುನ್ನಡೆಸಿ ಈಗ ಆತನ ಪಾದ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿ ಆತನನ್ನು ಆರಾಧಿಸುವಂತ, ಕೊಂಡಾಡುವಂತ ಕೃಪೆ ದೇವರು ನಮಗೆ ಕೊಟ್ಟಿರುವುದರಿಂದ ಆತನಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋಣ. ಪ್ರೇರೆ, ನಾವು ಈ ರೀತಿಯಾಗಿ ನಾವು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡೋಣ. ಸೇರಿ ಬಂದಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಮತ್ತೊಂದು ಆವರ್ತಿ ನಾನು ವಂದಿಸುವಂತವನಾಗಿದ್ದೇನೆ. ಆಮೆನ್. ಪ್ರೈಸ್ ಗಾಡ್. ಬನ್ನಿ, ನಾವು ಈ 40 ದಿನಗಳ ಪ್ರತಿದಿನ 9:30ಗೆ ಪ್ರತಿದಿನ 9:00ವರೆಗೆ ಸರಿಸುಮಾರು 40 ನಿಮಿಷಗಳ ಕಾಲ ಕರ್ತನ ನಾಮವನ್ನು ಹೇಳಿಕೊಂಡು ನಾವು ಆತನ ಆರಾಧಿಸುವಂಥದ್ದು ಮತ್ತು ಆತನ ವಾಕ್ಯದಿಂದ ನಾವು ಧ್ಯಾನಿಸುವಂಥದ್ದು, ಪ್ರತ್ಯೇಕವಾಗಿ ಆತನ ವಾಕ್ಯದಲ್ಲಿ ಪ್ರತಿದಿನ ಒಂದೊಂದು ವ್ಯಕ್ತಿಗಳ ಬಗ್ಗೆ ಧ್ಯಾನಿಸುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ ಪ್ರಿಯರೇ. ಹಾಗಾಗಿ ಈ ಧ್ಯಾನದಲ್ಲಿ ನೀವು ನಮ್ಮೊಂದಿಗೆ ಇರುವುದಕ್ಕಾಗಿ ದೇವರಿಗೆ ನಾನು ಕೋಟಿ ಸ್ತೋತ್ರ ಮಾಡುತ್ತೇನೆ. ತಾಳ್ಮೆಯಿಂದ ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ನಿಮ್ಮ ಗಮನವನ್ನು ಕೊಡೋದಾದ್ರೆ ಖಂಡಿತವಾಗ್ಲೂ ನಾನು ನಂಬ್ತಾ ಇದ್ದೀನಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆ ಉಂಟಾಗಲಿಕ್ಕೆ ಸಾಧ್ಯ. ನಾನು ನಂಬುತ್ತೇನೆ ನಮ್ಮ ಜೀವ ಸ್ವರೂಪನಾದ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕೆ ಶಕ್ತನಾಗಿದ್ದಾರೆ ಮತ್ತು ನಮ್ಮೊಂದಿಗೆ ಮಾತಾಡೋದು ಮಾತ್ರವಲ್ಲ, ತನ್ನ ವಾಕ್ಯದ ಮುಖಾಂತರ ನಮ್ಮ ಜೀವಿತಗಳನ್ನು ಬದಲಾಯಿಸಲು ಆತನು ಶಕ್ತವಂತನಾಗಿದ್ದಾನೆ ಪ್ರಿಯರೇ. ಆಮೆನ್. ಪ್ರೈಸ್ ಗಾಡ್. ಬನ್ನಿ, ನಾವು ಈ ಒಂದು ಪ್ರಾರ್ಥನಾ ಕೂಟವನ್ನ ನಾವು ಪ್ರಾರ್ಥನೆ ಮುಖಾಂತರವಾಗಿ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. Hallelujah. Thank you, Jesus. Thank you, Jesus. ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿ ಯೇಸುವೆ, ಘನಮಾನ ಮಹಿಮೆ ಪ್ರಭಾವಗಳಿಗೆ ಮೂಲ ಕಾರಣನೇ, ಈ ಸುಂದರವಾದ ಸಂದರ್ಭದಲ್ಲಿ ನಿಮ್ಮ ಪಾದದಲ್ಲಿ ನಾವು ಸೇರಿ ಬಂದು ಪ್ರಾರ್ಥಿಸುವಂತ ಅದ್ಭುತವಾದ ಅವಕಾಶ ನಮಗೆ ಕೊಟ್ಟಿದ್ದೀರಿ. ಸ್ತೋತ್ರ ಅಪ್ಪ. ಝೂಮ್ ಮೀಟಿಂಗ್ ಮುಖಾಂತರವಾಗಿ ಅನೇಕರನ್ನು ಸಂಧಿಸುವಂತ ಕೃಪೆಗೆ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ಸ್ವಲ್ಪ ಸಮಯ ಪ್ರಾರ್ಥನೆಗಳಲ್ಲಿಯೂ ನಿಮ್ಮ ವಾಕ್ಯ ಧ್ಯಾನಿಸುವುದರಲ್ಲಿಯೂ ನಾವು ಮುಂದುವರಿಯಲು ಪವಿತ್ರಾತ್ಮ ದೇವರೇ ನಿಮ್ಮ ಪ್ರಸನ್ನತೆ ಮೂಲಕ ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ನಿಮ್ಮ ಪಾದದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಮೀಟಿಂಗ್ ಅನ್ನು ನಿಮ್ಮ ಪಾದ ಸಮರ್ಪಿಸಿಕೊಟ್ಟು ಯಾರೆಲ್ಲ ಜಾಯ್ನ್ ಆಗ್ಲಿಕ್ಕಿದೆಯೋ ದೇವರೇ ಅವರೆಲ್ಲ ಜಾಯ್ನ್ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ರಿ. ಅಡ್ಡಿಪಡಿಸುವ ಎಲ್ಲಾ ಕಾರ್ಯಗಳನ್ನು ನಾಶಪಡಿಸ್ರಿ. ಎಲ್ಲ ಮಹಿಮೆ ನಿಮಗೆ. ಯೇಸು ನಾಮದಲ್ಲಿ ಜಾಯ್ನ್ ಆಗಿರುವಂತವರು ಕರ್ತನೆ, ಇದನ್ನು ಕೇಳಿಸಿಕೊಳ್ಳುವಂಥವ್ರು, ನೋಡುವಂಥವ್ರು ಕರ್ತನೆ, ತಮ್ಮ ಜೀವಿತಗಳಲ್ಲಿ ದೊಡ್ಡ ಬದಲಾವಣೆ, ದೊಡ್ಡ ವ್ಯತ್ಯಾಸವನ್ನ ಕಾಣ್ಲಿಕ್ಕಾಗುವಂತೆ ಅದ್ಭುತವಾದ ಸಹಾಯ ನೀಡಿ ನಡೆಸಿ ಕಾಪಾಡೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಬನ್ನಿ, ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆ, ಉಜ್ಜೀವನ ಪ್ರಾರ್ಥನೆ ನಾವು ಮುಂದುವರಿಯೋಣ. ಈ ದಿನಕ್ಕೆ ನೇಮಕವಾದ ಕೆಲವು ಪ್ರಾರ್ಥನಾ ಮನವಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. ಆ ಪ್ರಾರ್ಥನೆ ಒಂದು 10 ನಿಮಿಷಗಳ ಕಾಲ ಪ್ರಾರ್ಥಿಸಿದ ನಂತರ ಮತ್ತೆ ಒಂದು 20 ನಿಮಿಷಗಳ ಕಾಲ ದೇವರ ವಾಕ್ಯವನ್ನ ನಾವು ಒಬ್ಬ ವ್ಯಕ್ತಿಯ ಜೀವಿತದ ಮುಖಾಂತರ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಆಮೆನ್. ಪ್ರೈಸ್ ಗಾಡ್. ಸೊ ಈ ದಿನಕ್ಕೆ ನೇಮಕವಾದಂತ ಒಂದು ಪ್ರಾರ್ಥನಾ ಮನವಿ ಸ್ಕ್ರೀನ್ ಮೇಲೆ ನಾನು ಶೇರ್ ಮಾಡ್ತೇನೆ. ಸೊ ಅದನ್ನ ನೋಡ್ಕೊಂಡು ದಯಮಾಡಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಒಬ್ಬೊಬ್ಬರು ಎರಡೆರಡು ಪ್ರೇಯರ್ ರಿಕ್ವೆಸ್ಟ್ಗಾಗಿ ಪ್ರಾರ್ಥಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮೊದಲನೇದಾಗಿ ನಮ್ಮ ಜೊತೆಯಲ್ಲಿರುವಂತ ಎವಾಂಜಲಿನ್ ಸಿಸ್ಟರ್ ಅವರು ಪ್ರಾರ್ಥಿಸಬೇಕು ಅಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಸ್ಕ್ರೀನ್ ಮೇಲೆ ಪ್ರೇಯರ್ ಪಾಯಿಂಟ್ಸ್ ಬರುತ್ತೆ. ಆ 2 ಪ್ರೇಯರ್ ಪಾಯಿಂಟ್ಗಾಗಿ ಮೊದಲನೇದಾಗಿ ನಮ್ಮ ಇಸ್ರಾಯೇಲ್ ದೇಶಕ್ಕಾಗಿ ಪ್ರತ್ಯೇಕವಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳ್ತದಲ್ಲ, ನಾವು ಇಸ್ರಾಯೇಲ್ಗಾಗಿ ಪ್ರಾರ್ಥಿಸ್ರಿ. ನಾವು ಇಸ್ರಾಯೇಲ್ರನ್ನ ನಾವು ಆಶೀರ್ವಾದ ಮಾಡುವಾಗ ನಾವು ಕೂಡ ಆಶೀರ್ವಿಸಲ್ಪಡ್ತೇವೆ. ಹೌದು, ನಾನು ಪ್ರೀತಿ ಸಿಸ್ಟರ್ನ ಕೇಳ್ಕೊಳ್ತೇನೆ, ಇಸ್ರಾಯೇಲ್ ದೇಶಕ್ಕಾಗಿ, ಇಸ್ರಾಯೇಲ್ ದೇಶದ ಸಮಾಧಾನಕ್ಕಾಗಿ, ಇಸ್ರಾಯೇಲರ ಒಂದು ಸುರಕ್ಷತೆಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಯಾರೆಲ್ಲ ಪ್ರಾಜೆಕ್ಟ್ಸ್ ಇನ್ಕಂಪ್ಲೀಟ್ ಆಗಿ ನಿಂತು ಹೋದಂತ ಪರಿಸ್ಥಿತಿಗಳಿದೆಯೋ, ಪೆಂಡಿಂಗ್ ಇರುವಂತ ಪರಿಸ್ಥಿತಿಗಳಿದೆಯೋ, ಲೆಟ್ ಎವ್ರಿಥಿಂಗ್ ಬಿಗಿನ್ ಇನ್ ಜೀಸಸ್ ನೇಮ್. ಯೇಸು ನಾಮದಲ್ಲಿ ಎಲ್ಲಾ ತರವಾದಂತ ಇನ್ಕಂಪ್ಲೀಟ್ ವರ್ಕ್ಗಳು, ಪ್ರಾಜೆಕ್ಟ್ಗಳು ಸಂಪೂರ್ಣವಾಗಿ ದೇವರ ಸಹಾಯದಿಂದ ಪರಿಪೂರ್ಣವಾಗಲಿ. ಯಾವುದೇ ಒಂದು ಪ್ರಮೋಷನ್ಸ್ ಪೆಂಡಿಂಗ್ ಇರುವಂತ ಪ್ರಮೋಷನ್ಗಳಾಗಿರ್ಬೋದು,
ಪೆಂಡಿಂಗ್ ಇರುವಂತ ಸ್ಯಾಲ್ರಿ ಹೈಕ್ಸ್ ಆಗಿರ್ಬೋದು, ನಿಂತು ಹೋದ ಮದುವೆ ವಿಷಯಗಳಾಗಿರ್ಬೋದು, ಮನೆ ಕಟ್ಟುವಂತ ಕಾರ್ಯಗಳಾಗಿರ್ಬೋದು, ಕೆಲಸದ ಕಾರ್ಯಗಳಾಗಿರ್ಬೋದು, ಯಾವುದೆಲ್ಲ ನಿಂತು ಹೋದಂತ ಪರಿಸ್ಥಿತಿ, ಯಾವುದೆಲ್ಲ ಬ್ಲಾಕ್ ಆಗಿರುವಂತ ಪರಿಸ್ಥಿತಿ, ಎಷ್ಟೋ ದಿವಸಗಳಿಂದ ಒಂದು ಹೋಲ್ಡ್ ಇರುವಂತ ಪರಿಸ್ಥಿತಿಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ಈ 2 ವಿಷಯಗಳಿಗಾಗಿ ನಮ್ಮ ಸಿಸ್ಟರ್ ಅವರು ಪ್ರಾರ್ಥಿಸುವಾಗ ನಾವೆಲ್ಲರೂ ಅವರೊಂದಿಗೆ ಸೇರಿ ಸ್ವರವೆತ್ತಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂತ ನಮ್ಮ ಪ್ರೀತಿಯುಳ್ಳ ತಂದೆ ಆಗಿರುವಂತ ಯೇಸುವೆ, ಕರ್ತನೆ, ನಿನ್ನ ಸನ್ನಿಧಿಲಪ್ಪ ಸೇರಿ ಬಂದಿರುವಂತ ಎಲ್ಲಾ ಪ್ರಾಣಗಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತೇವೆ ಸ್ವಾಮಿ. ಕರ್ತನೆ, ನಿನ್ನಲ್ಲಿ ಪ್ರಾರ್ಥಿಸುವಾಗಪ್ಪ ನೀನು ಉತ್ತರಿಸುವಂತ ದೇವರಾಗಿದ್ದಿ ಸ್ವಾಮಿ. ನಿನ್ನ ಸನ್ನಿಧಿಲಿ ಬಂದು ಬೇಡುವಂತ ನಿನ್ನ ಮಕ್ಕಳ ಎಲ್ಲಾ ಬಿನ್ನಹಗಳನ್ನು, ಬೇಡಿಕೆಗಳನ್ನಪ್ಪ ನೀನು ಸ್ವೀಕರಿಸಿ ಅದಕ್ಕೆ ಉತ್ತರಿಸುವಂತ ಕರ್ತನು ನೀನು ಸ್ವಾಮಿ. ಅಪ್ಪ ತಂದೆ ಎಂದು ಕರೆಯುವಂತ ಭಾಗ್ಯಕರವಾದ ಬದುಕನಪ್ಪ ನಮ್ಮ ಜೀವಿತಕ್ಕೂ ನೀನು ಕೂಡಿಸಿಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ರಾಜನೇ, ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಇಸ್ರಾಯೇಲ್ ದೇಶಕ್ಕೋಸ್ಕರ ರಾಜನೇ. ಹೌದು ಸ್ವಾಮಿ, ನಿನ್ನ ದೇಶ ಕರ್ತನೆ, ನಿನ್ನ ಮಕ್ಕಳು ಸ್ವಾಮಿ, ನೀನು ಆರಿಸಿಕೊಂಡಂತ ಜನಾಂಗ ಕರ್ತನೆ. ಯೇಸುವೆ, ನೀನು ಅಂದು ಆರಿಸಿಕೊಂಡಂತ ಜನಾಂಗವನ್ನಪ್ಪ ನೀನು ಈಗ ತನಕ ಸ್ವಾಮಿ ಪ್ರೊಟೆಕ್ಟ್ ಮಾಡುತ್ತಲೇ ಬಂದಿದ್ದೆ ಸ್ವಾಮಿ. ಆದರೆ ಸ್ವಾಮಿ, ಅಲ್ಲಿರುವಂತ ಜನರು ಕೆಲವು ಸರ್ತಿ ಸ್ವಾಮಿ ನಿನ್ನಿಂದ ಸ್ವಾಮಿ ದೂರವಾಗಿ ಹೋಗುತ್ತಿರುವಂತ ಸಮಯದಲ್ಲಿ ಕೂಡ ಯೇಸುವೆ, ನೀನು ಅವರನ್ನು ಕೈ ಬಿಡದೆ ಕರ್ತನೆ ಇಲ್ಲಿಯವರೆಗೆ ಅವರನ್ನು ಪ್ರೊಟೆಕ್ಟ್ ಮಾಡುತ್ತಾ ಬರುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಬಂದಂತ ಎಲ್ಲಾ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ನೀನ್ ಅವರನ್ನು ಕರ್ತನೆ ಎಷ್ಟೇ ಏರುಪೇರುಗಳು ಬಂದ್ರು ಕೂಡಪ್ಪ ಅವರನ್ನು ಪ್ರೊಟೆಕ್ಟ್ ಮಾಡಿದಕ್ಕಾಗಿ ಕರ್ತನೆ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಇನ್ನು ಮುಂದೆ ಕೂಡ ಯೇಸುವೆ ಅನೇಕ ಶೋಧನೆಗಳು ಬರ್ತದೆ ಸ್ವಾಮಿ, ಆದರೆ ಆ ಎಲ್ಲಾದ್ರ ಮಧ್ಯದಲ್ಲಿ ಕೂಡ ಯೇಸುವೆ ಬಲಪಡಿಸುವಾತನು ನೀನು ಕರ್ತನೆ. ಹೌದು ಸ್ವಾಮಿ, ಅಲ್ಲಿರುವಂತ ಪ್ರತಿಯೊಂದು ಜನಾಂಗ ಕರ್ತನೆ, ಪ್ರತಿಯೊಂದು ಜನರು ಕೂಡ ಯೇಸುವೆ ಯಾರನ್ನು ಎದುರು ನೋಡ್ತಾ ಇದ್ದಾರೋ ಸ್ವಾಮಿ, ಆ ಎದುರು ನೋಡುವಂತ ರಕ್ಷಕನು ನೀನೆಂಬುದಾಗಿ ಸ್ವಾಮಿ ಅವರು ತಿಳಿದುಕೊಳ್ಳುವಾಗಿ ಕರ್ತನೆ ನೀನು ಅಲ್ಲಿ ಕಾರ್ಯಗಳನ್ನು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಪ್ರತಿಯೊಂದು ಮನೆಗಳಲ್ಲಪ್ಪ ನಿನಗಾಗಿ ಆರಾಧನೆಗಳು ಹೊರಡಲಿ ಎಂಬುದಾಗಿ ನಾವು ಬೇಡ್ತೇವೆ ಸ್ವಾಮಿ. ಪ್ರತಿಯೊಂದು ಮಕ್ಕಳು ಕೂಡ ಯೇಸುವೆ ನಿನ್ನನ್ನು ಸ್ವಾಮಿ ಪ್ರಚುರ ಪಡಿಸ್ಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ಯೇಸುವೆ, ಒಟ್ಟಿನಲ್ಲಿ ಕರ್ತನೆ ಆ ದೇಶದಲ್ಲಿ ಕರ್ತನೆ ನಿನ್ನ ನಿತ್ಯ ಪ್ರಸನ್ನತೆ ಇರ್ಲಿ ಎಂಬುದಾಗಿ ನಾವು ಬೇಡ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ಆಶೀರ್ವಾದವನ್ನಿರಿಸು ಸ್ವಾಮಿ. ಕರ್ತನೆ, ನೀನು ಯಾತಕ್ಕೋಸ್ಕರ ಜನಾಂಗವನ್ನು ಆರಿಸಿಕೊಂಡಿದ್ಯಪ್ಪ, ನಿನ್ನ ಜನರೆಂಬುದಾಗಿ ನೀನು ಕರೆದಿಯೋ ಸ್ವಾಮಿ. ಕರ್ತನೆ, ಆ ಉದ್ದೇಶವನ್ನು ಸ್ವಾಮಿ ಆ ಇಡೀ ಒಂದು ದೇಶವೇ ನೆರವೇರಿಸ್ಲಿಕ್ಕಾಗುವಂತ ಕೃಪೆಯೆಡೆಗೆ ಆ ಇಡೀ ದೇಶವನ್ನು ನೀನು ಮುನ್ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಂತೆ ರಾಜನೇ, ನಿಂತು ಹೋಗಿರುವಂತ ಎಲ್ಲಾ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ಎಷ್ಟೋ ಕಡೆಗಳಲ್ಲಿ ಕರ್ತನೆ ಎಷ್ಟೋ ಕುಟುಂಬಗಳಲ್ಲಿ ಅಪ್ಪ ಅನೇಕ ಶುಭ ಕಾರ್ಯಗಳು ನಿಂತು ಹೋಗಿದೆ ಸ್ವಾಮಿ. ಎಲ್ಲಾ ಶುಭ ಕಾರ್ಯಗಳು ಸ್ವಾಮಿ ಪುನರಾವರ್ತಿಯಪ್ಪ ನೀನು ಅದನ್ನು ಶುರು ಮಾಡುವುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿಂತು ಹೋಗಿರುವಂತ ಮದುವೆಗಳು ಸ್ವಾಮಿ, ನಿಂತು ಹೋಗಿರುವಂತ ಕೆಲಸ ಕಾರ್ಯಗಳು ಸ್ವಾಮಿ, ನಿಂತು ಹೋಗಿರುವಂತ ಮನೆಯ ಕಟ್ಟಡಗಳು ಸ್ವಾಮಿ ನಿನ್ನ ನಾಮದಲ್ಲಿ ಕರ್ತನೆ ಅದು ಪುನರಾವರ್ತಿ ಸ್ಟಾರ್ಟ್ ಆಗ್ಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ನಿನ್ನಲ್ಲಿ ಸ್ವಾಮಿ ಬೇಡುವಂತ ನಿನ್ನ ಮಕ್ಕಳನ್ನಪ್ಪ ನಿನ್ನ ಸನ್ನಿಧಿಗಪ್ಪ ಬರುತ್ತಿರುವಂತ ಎಲ್ಲಾ ಪ್ರಾರ್ಥನೆಗಳು ಭಿನ್ನಹಗಳನ್ನಪ್ಪ ನೀನು ಸ್ವೀಕರಿಸಿ ರಾಜನೇ ಆ ಎಲ್ಲಾ ಭಿನ್ನಹಗಳಿಗೆ ಉತ್ತರಿಸು ಎಂಬುದಾಗಿ ನಾವು ಕಪ್ಪ ಕುಟುಂಬವಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವಪ್ಪ. ನಿನಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದ ರಾಜನೇ, ಎಲ್ಲಾ ಕಣ್ಣೀರಿನಿಂದ ತುಂಬಿರುವಂತ ಪ್ರಾರ್ಥನೆಗಳು ಸ್ವಾಮಿ ನಿನ್ನ ಸನ್ನಿಧಿಗೆ ಬರುವಾಗ ರಾಜನೇ ನಿನ್ನ ಉತ್ತರಪ್ಪ ಮೇಲಿನಿಂದ ಅವರಿಗೆ ದೊರೆಯಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ನೀನ್ ಎಲ್ಲವನ್ನು ಕೂಡ ಪಚಂದ ಕಾಣಿಸಿಕೊಡುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಪುನರಾವರ್ತಿಯಪ್ಪ ಇಸ್ರೇಲ್ ದೇಶವನ್ನು ಸ್ವಾಮಿ ಹಾಗೂ ನಿಂತಿರುವಂತ ಎಲ್ಲಾ ಶುಭ ಕಾರ್ಯಗಳನ್ನಪ್ಪ ನಿನ್ನ ಜೋಕಿಯುಳ್ಳ ಹಸ್ತಕ್ಕೊಪ್ಪಿಸಿಕೊಡ್ತೇವಪ್ಪ. ಎಲ್ಲಾ ಪ್ರಾಣಗಳು ಸ್ವಾಮಿ ನಿನ್ನಲ್ಲಿ ಮಾಡುತ್ತಿರುವಂತ ಎಲ್ಲಾ ಬೇಡಿಕೆಗಳು ಭಿನ್ನಹಗಳನ್ನಪ್ಪ ನೀನು ಕರ್ತನೆ ಉತ್ತರಿಸಿ ಅವರೆಲ್ಲರನ್ನು ಕೂಡ ಸಂತೋಷ ಪಡಿಸೆಂಬುದಾಗಿ ನಿನ್ನ ನಾಮದಲ್ಲಿ ಬೇಡಿದ್ದೇವೆ ಹಾಗೂ ಹೊಂದಿದ್ದೇವೆ, ನಂಬಿದ್ದೇವೆ ನಮ್ಮ ಪ್ರೀತಿಯುಳ್ಳ ಯೇಸುವೆ. ಆಮೆನ್. ಆಮೆನ್. ಪ್ರೈಸ್ ಗಾಡ್. ಥ್ಯಾಂಕ್ ಯು ಸಿಸ್ಟರ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಹೇರಳುವಾಗ ಆಶೀರ್ವಾದ ಮಾಡಲಿ. ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ತರವಾದಂತ ಅಂಗವಿಕಲರಿಗೋಸ್ಕರ ಮತ್ತು ವಯಸ್ಸಾದಂತ ಜನರಿಗಾಗಿ, ಅಂಗವಿಕಲರು ಮತ್ತು ವಯಸ್ಸಾದಂತ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ದೇವರ ಪಾದದಲ್ಲಿ ನಾವು ಅಂಗಲಾಚರ, ದೇವರೇ ಇವರನ್ನ ಕನಿಕರಿಸು ಸ್ವಾಮಿ ಎಂಬುದಾಗಿ. ಅದೇ ರೀತಿಯಾಗಿ ಫಾಲ್ಸ್ ಪ್ರೀಚರ್ಸ್ಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ 2 ಪ್ರಾರ್ಥನಾ ಮನವಿಗಳನ್ನ ನಮ್ಮ ಜಾನಿ ಇದ್ದೀರಾ?
ಪ್ರೈಸ್ ಲಾ ಪಾಸ್ಟರ್. ಪ್ರೈಸ್ ದಿ ಲಾರ್ಡ್ ಜಾನಿ. ಜಾನಿ, ತಾವು ಪ್ರಾರ್ಥನೆ ಮಾಡಬೇಕು. ಎಲ್ಲ ಅಂಗವಿಕಲರಿಗೋಸ್ಕರ ಮತ್ತು ವಯಸ್ಸಾದಂತ ವ್ಯಕ್ತಿಗಳಿಗೋಸ್ಕರ, ಅವರ ಎಲ್ಲ ಪರಿಸ್ಥಿತಿಗಳಿಗೋಸ್ಕರ ದೇವರು ಕನಿಕರಿಸಿ ಸಹಾಯ ಮಾಡಲಿ ಎಂಬುದಾಗಿ, ಮತ್ತು ಎರಡನೇದಾಗಿ ಫಾಲ್ಸ್ ಪ್ರೀಚರ್ಸ್, ತಪ್ಪಾದ ಬೋಧನೆಗಳನ್ನು ಮಾಡುವಂಥವರು, ಸುಳ್ಳು ಪ್ರವಾದಿಗಳ ವಿಷಯಗಳಲ್ಲಿ ಎಚ್ಚರವಾಗಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸುವ ರೀತಿಯಲ್ಲಿ ದೇವರೇ ಅವರನ್ನು ಕನಿಕರಿಸು. ಫಾಲ್ಸ್ ಪ್ರಾಫಿಟ್ಸು, ಫಾಲ್ಸ್ ಟೀಚಿಂಗ್ಸು, ದೇವರ ಜನರನ್ನ ಸತ್ಯದಿಂದ ತೆಗೆದುಕೊಂಡು ಹೋಗುವಂಥವರನ್ನ ದೇವರೇ ಕನಿಕರಿಸು, ಅವರ ಮನಸ್ಸನ್ನು ಬದಲಾಯಿಸು, ಅವರೊಟ್ಟಿಗೆ ನೀವು ಮಾತಾಡಿ ಅವರನ್ನ ಗದರಿಸು ದೇವರೇ ಅಂತ ದಯಮಾಡಿ ನೀವೇ ಈ ಎರಡು ವಿಷಯಗಳಿಗಾಗಿ ಪ್ರಾರ್ಥಿಸಬೇಕು ಅಂತ ಕೇಳ್ಕೊಳ್ತೇನೆ. ಸ್ತೋತ್ರ ಸ್ವಾಮಿ. ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂತ ನಮ್ಮ ಪರಿಶುದ್ಧನಾದ ತಂದೆಯ ದೇವರೇ, ಸ್ತೋತ್ರ ರಾಜ. ಅಪ್ಪ ಹೌದು ಸ್ವಾಮಿ, ಈ ರಾತ್ರಿಯ ಸಂಜೆಯ ವೇಳೆಯಲ್ಲಿ ಸ್ವಾಮಿ ನಾವೆಲ್ಲರೂ ಕೂಡಿ ಒಂದಾಗಿ ಪ್ರಾರ್ಥಿಸಿರುವಾಗ ಸ್ವಾಮಿ, ನೀನು ನಮ್ಮ ಪ್ರಾರ್ಥನೆ ವಿಜ್ಞಾಪಕಗಳನ್ನು ಕೇಳಿ ನಮಗೆ ನೀನು ಸದುತ್ತರವನ್ನು ದಯಪಾಲಿಸುವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ರಾಜ, ಇಲ್ಲಿ 2-3 ಕೂಡಿ ಬರ್ತಾರಲ್ಲ, ನಾನು ಇರ್ತೇನೆ ಎಂಬುದಾಗಿ ಹೇಳಿದ್ದೀರಲ್ಲ ರಾಜ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಅಪ್ಪ ಕುಟುಂಬವಾಗಿ ನಾವು ಮಾತಾಡುತ್ತಿರುವಾಗ ಅಪ್ಪ ಹೌದು ರಾಜ, ನೀನು ನಮ್ಮ ಪ್ರಾರ್ಥನೆಗಳನ್ನು ಕೇಳುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಹೌದು ರಾಜ ಕರ್ತನೆ, ತಂದೆಯ ದೇವರೇ ಸ್ತೋತ್ರ ಸ್ವಾಮಿ. ಎಲ್ಲ ಅಪ್ಪ ಹೌದು ಸ್ವಾಮಿ, ಓಲ್ಡ್ ಏಜ್ ಅಲ್ಲಿ ಇರುವಂತವ್ರು ಆಗಿರ್ಬೋದು, ವೃದ್ಧರಾಗಿರ್ಬೋದು ಸ್ವಾಮಿ ಕರ್ತನೆ. ತಂದೆಯ ದೇವರೇ, ಮುಪ್ಪಿನಲ್ಲಿಯೂ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಹೇಳಿದ್ದಿಲ್ಲ ರಾಜ ಸ್ವಾಮಿ. ಅಪ್ಪ ನೀನು ಕೈ ಬಿಡದೆ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಅಪ್ಪ ವಯಸ್ಸಾಗಿರೋರು ಅಪ್ಪ ತಂದೆಯ ದೇವರೇ, ಅವರನ್ನು ಕೈ ಬಿಟ್ಟಿರುವಂತರು ಅಪ್ಪ ಹೌದು ರಾಜ ಕರ್ತನೆ, ಅವರು ಕೈಲಾಗದೆ ಇರುವಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅವರು ಹಾದು ಹೋಗುತ್ತಿರುವಾಗ ಸ್ವಾಮಿ ಕರ್ತನೆ, ಅವರನ್ನು ನೀನು ನಡೆಸು ಸ್ವಾಮಿ ಕರ್ತನೆ. ಬೇಕಾದಂತ ಧೈರ್ಯ, ಬಲ, ಜ್ಞಾನವನ್ನು ದಯಪಾಲಿಸು ಸ್ವಾಮಿ. ಅವ್ರು ನೋಡಿಕೊಳ್ಳಲಿಕ್ಕೆ ಬೇಕಾದಂತವರನ್ನು ನೀನು ಎಬ್ಬಿಸು ಸ್ವಾಮಿ ಕರ್ತನೆ. ತಂದೆ ಆ ದೇವರೇ, ಅದಕ್ಕೆ ಬೇಕಾಗಿರುವಂತ ಎಲ್ಲ ರೀತಿಯ ಸಹಾಯಗಳು ಅದಕ್ಕೆ ಬರ್ಲಿ ಸ್ವಾಮಿ ಕರ್ತನೆ. ಸ್ತೋತ್ರ ಸಲ್ಲಿಸ್ತೀನಿ ಸ್ವಾಮಿ ಕರ್ತನೆ. ಅಪ್ಪ ಹೌದು ರಾಜ, ನಿನ್ನ ಚಿತ್ತ ನೆರವೇರ್ಲಿ ಸ್ವಾಮಿ ಕರ್ತನೆ. ಅಪ್ಪ ನೀನು ಅವರೆಲ್ಲರನ್ನು ಅಪ್ಪ ನಡೆಸು ಸ್ವಾಮಿ ಕರ್ತನೆ. ಅಪ್ಪ ಹೌದು ರಾಜ, ಸ್ತೋತ್ರ ಸ್ವಾಮಿ ಕರ್ತನೆ. ಅಪ್ಪ ಹೌದು ರಾಜ, ಎಲ್ಲ ಅನಾಥ ಮಕ್ಕಳಿಗಾಗಿ ಪ್ರಾರ್ಥನೆ ಸ್ವಾಮಿ ಕರ್ತನೆ. ಸ್ತೋತ್ರ ಸ್ವಾಮಿ ಕರ್ತನೆ. ಅಪ್ಪ ಯಾರು ಕೂಡ ಅಪ್ಪ ತಂದೆ ಆ ದೇವರೇ ಕೈ ಬಿಡಲ್ಪಟ್ಟಿದ್ದಾರೋ, ಮಕ್ಕಳುಗಳನ್ನು ಅಪ್ಪ ಕಳೆದೋಗಿರೋರಾಗಿರ್ಬೋದು, ಇಲ್ಲ ಹೌದು ರಾಜ ಕರ್ತನೆ ಅವರು ಬಿಡಲ್ಪಟ್ಟವರಾಗಿರ್ಬೋದು, ಅಪ್ಪ ಯಾವುದೇ ರೀತಿಯಲ್ಲಿ ಅವರ ಅನಾಥರಾಗಿ ಜೀವಿಸುತ್ತಿರುವಂತ ಮಾಡುತ್ತಿರುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಾಮಿ ಕರ್ತನೆ, ಅವರೆಲ್ಲರನ್ನು ಅಪ್ಪ ನಿನ್ನ ಕೈಗೆ ಒಪ್ಪಿಸಿಕೊಡ್ತೀವಿ ಸ್ವಾಮಿ ಕರ್ತನೆ. ಸರಿಯಾದ ಸ್ಥಳಗಳಿಗೆ ಅವರನ್ನು ಸೇರಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಿನ್ನ ಬಗ್ಗೆ ತಿಳಿದುಕೊಳ್ಳುವಂತ ಮಾರ್ಗಗಳನ್ನು ಅವ್ರಿಗೆ ಅಪ್ಪ ನೀನು ತೋರಿಸು ಸ್ವಾಮಿ. ಪರಿಶುದ್ಧಾತ್ಮನ ಸಹಾಯದಿಂದ ನಡೆಸು ಸ್ವಾಮಿ ಕರ್ತನೆ. ತಂದೆ ಆ ದೇವರೇ, ಹೌದು ರಾಜ, ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ, ಆರೋಗ್ಯ, ಅಪ್ಪ ಜ್ಞಾನ, ಬುದ್ಧಿ, ತಿಳುವಳಿಕೆ ಉಂಟಾಗ್ಲಿ ಸ್ವಾಮಿ ಕರ್ತನೆ. ಹೌದು ರಾಜ ಕರ್ತನೆ, ಅನೇಕ ಕಡೆ ಸ್ವಾಮಿ ಕರ್ತನೆ ಮಕ್ಕಳನ್ನು ಅಪ್ಪ ನಿನ್ನ ಸೇವೆಗಾಗಿ ಅಪ್ಪ ನೀನು ಕರೆಯುವುದಕ್ಕಾಗಿ ಸ್ತೋತ್ರ. ನಿನ್ನ ಸನ್ನಿಧಿಗೆ ಅವರನ್ನು ಬರಗೊಡಿಸುವುದಕ್ಕೆ ನೀನು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಅದಕ್ಕೆ ವಿರುದ್ಧವಾಗಿರುವಂತ ಎಲ್ಲ ಸೈತಾನನ ಕುತಂತ್ರಗಳನ್ನ ಕ್ಯಾನ್ಸಲ್ ಮಾಡ್ತೀನಿ ಸ್ವಾಮಿ ಕರ್ತನೆ. ಹೌದು ರಾಜ, ಎಲ್ಲ ದುಷ್ಟನ ಕಾರ್ಯಗಳು ಲಯವಾಗ್ಲಿ ಸ್ವಾಮಿ ಕರ್ತನೆ. ಅಪ್ಪ ಹೌದು ರಾಜ, ಭೂಮಿ ಮೇಲೆ ನಮ್ಮನ್ನು ನೀನು ಉಂಟು ಮಾಡಿದ್ದಿ ರಾಜ. ನಾವೆಲ್ಲರೂ ಅಪ್ಪ ಯಾರ್ಯಾರು ಆಗಿರ್ಬೋದು, ಅವರೆಲ್ಲರೂ ಮಾನ್ಯರು, ಪ್ರಿಯರು, ಅಮೂಲ್ಯರು ಆಗಿದ್ದಾರೆ ಸ್ವಾಮಿ ಕರ್ತನೆ. ಯಾವುದೇ ಪರಿಸ್ಥಿತಿಗಳಲ್ಲಿದ್ದರೂ ಸ್ವಾಮಿ ಕರ್ತನೆ, ಅಪ್ಪ ಅನಾಥರಾಗಿರ್ಬೋದು, ವೃದ್ಧರಾಗಿರ್ಬೋದು, ಅವರೆಲ್ಲರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೀನಿ ಸ್ವಾಮಿ. ನೀನು ನಡೆಸು, ಅವರನ್ನು ಬಲಪಡಿಸು, ಆಶೀರ್ವಾದಕರವಾಗಿ ಅವರನ್ನು ಅಪ್ಪ ನಿನ್ನ ರಾಜ್ಯಕ್ಕಾಗಿ ಅಪ್ಪ ಜೀವಿಸುವಂತೆ, ನಿನ್ನ ನಾಮನ ಮಹಿಮೆ ಪಡಿಸುವಂತ ರೀತಿಯಲ್ಲಿ ಅವರನ್ನ ನೀನು ಬೆಳಕಾಗಿ ಮಾರ್ಪಡಿಸಬೇಕಾಗಿ, ಈ ಲೋಕಕ್ಕೆ ಉಪ್ಪನ್ನಾಗಿ ಮಾರ್ಪಡಿಸಬೇಕಾಗಿ, ಫಲ ಕೊಡುವಂತ ಮರಗಳನ್ನಾಗಿ ಮಾರ್ಪಡಿಸಬೇಕಾಗಿ, ಅಪ್ಪ ಜೀವ ಉಳ್ಳ ಮಕ್ಕಳನ್ನಾಗಿ ಅವರನ್ನು ನಡೆಸಬೇಕಾಗಿ, ಅನೇಕರಿಗೆ ಅವರು ಆಶೀರ್ವಾದವಾಗಿರುವಂತೆ ಅವರನ್ನು ನೀನು ನಡೆಸಬೇಕಾ ಪ್ರಾರ್ಥನೆ ಸ್ವಾಮಿ ಕರ್ತನೆ. ಹೌದು ರಾಜ, ನಿನ್ನ ಚಿತ್ತ ಸ್ವಾಮಿ ಕರ್ತನೆ, ನಿನ್ನ ಆಲೋಚನೆ, ನಿನ್ನ ಯೋಜನೆಗಳು ಅಪ್ಪ ಅವ್ರ ಜೀವಿತಗಳಲ್ಲಿ ನೆರವೇರ್ಲಿ ಸ್ವಾಮಿ. ಅನೇಕ ಕಡೆ ಸ್ವಾಮಿ ಕರ್ತನೆ ಮಕ್ಕಳ ಶಿಬಿರಗಳು ಏರ್ಪಡ್ಲಿ ಸ್ವಾಮಿ ಕರ್ತನೆ. ನಿನ್ನ ಸೇವೆಗಾಗಿ ಅವರು ಎದ್ದೊಳ್ಳಿ ಸ್ವಾಮಿ. ಅಪ್ಪ ಯವನಸ್ಥದಲ್ಲಿ ಅವ್ರು ನಿನ್ಗೆ ಒಪ್ಪಿಸಿಕೊಟ್ಟು ಅಪ್ಪ ನಿನ್ನಲ್ಲಿ ಅವರು ಆಶೀರ್ವಾದವನ್ನು ಕಾಣ್ಲಿ ಸ್ವಾಮಿ ಕರ್ತನೆ. ಅವರು ನಿನ್ನಲ್ಲಿ ಸ್ವಾಮಿ ಕರ್ತನೆ ಆನಂದವನ್ನು ಕಾಣ್ಲಿ ಸ್ವಾಮಿ ಕರ್ತನೆ. ವ್ಯರ್ಥವೇ ವ್ಯರ್ಥ, ಸಮಸ್ತ ವ್ಯರ್ಥ ಅಂತ ಹೇಳುವಾಗ ಸ್ವಾಮಿ ಕರ್ತನೆ, ಅವರು ಎಲ್ಲರೂ ಸ್ವಾಮಿ ಕರ್ತನೆ ನಿನ್ನನ್ನು ತಿಳಿದುಕೊಂಡು ನಿನ್ನಲ್ಲಿ ನಂಬಿಕೆಯಿಂದ ನಡೀಲಿ ಅಂತ ಪ್ರಾರ್ಥನೆ ಸ್ವಾಮಿ. ಅಪ್ಪ ಅದೇ ರೀತಿ ಸುಳ್ಳು ಪ್ರವಾದಿಗಳೆಲ್ಲ ವಿಚಾರದಲ್ಲಿ ನಾವು ಅಪ್ಪ ರಾಜ್ಯ ಲೋಕದಲ್ಲಿ ಏನೇನೋ ನಡೀತಿದೆ ಸ್ವಾಮಿ ಕರ್ತನೆ. ಸುಳ್ಳು ಪ್ರವಾದನೆಗಳು ಆಗಿರ್ಬೋದು, ಸುಳ್ಳು ಬೋಧನೆಗಳಾಗಿರ್ಬೋದು ಸ್ವಾಮಿ ಕರ್ತನೆ. ಅಪ್ಪ ನಿನ್ನ ಮಕ್ಕಳು ಅದನ್ನು ಕೇಳಿ ಅವರು ಅಪ್ಪ ಹೌದು ರಾಜ ಕರ್ತನೆ
ವೇಷ ಹಾಕಿಕೊಂಡು ತೋಳಗಳ ಹಾಗೆ ಕಾದಿರುವಾಗ ಸ್ವಾಮಿ ಕರ್ತನೆ ಅವರ ಕಿವಿಗೆ ಅವರ ಮಾತುಗಳಿಗೆ ಅವರ ಬೋಧನೆಗಳಿಗೆ ಕಿವಿಗೊಟ್ಟು ಮೋಸ ಹೋಗದಂತೆ ಅಪ್ಪ ನಿನ್ನ ಜ್ಞಾನವುಳ್ಳ ಆತ್ಮನಿಂದ ತುಂಬಿಸಿ ಅವರನ್ನು ಸತ್ಯದ ಮಾರ್ಗದಲ್ಲಿ ನಡೆಸಬೇಕಾ ಪ್ರಾರ್ಥನೆ ಸ್ವಾಮಿ ಕರ್ತನೆ. ಹೌದು ರಾಜ, ಎಲ್ಲ ಸುಳ್ಳು ಪ್ರವಾದಿಗಳು ಅಪ್ಪ ಬೆಳಕಿಗೆ ಬರ್ಲಿ ಅಂತ ಅಪ್ಪ ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡ್ತೀನಿ ಸ್ವಾಮಿ ಕರ್ತನೆ ಅಪ್ಪ. ಹೌದು ರಾಜ, ಯಾವ್ದು ಕೂಡ ಸ್ವಾಮಿ ಶಾಶ್ವತ ಇಲ್ಲ ರಾಜ ಅಪ್ಪ. ಒಂದಲ್ಲ ಒಂದು ದಿನ ಅದು ಬೆಳಕಿಗೆ ಬರ್ಲೇಬೇಕಾಗುತ್ತೆ, ಯಾಕೆಂದ್ರೆ ನೀನು ಬೆಳಕನ್ನು ಉಂಟು ಮಾಡಿ ನೀನೇ ಬೆಳಕಾಗಿದ್ದೆ ರಾಜ. ನಿನ್ನ ಮುಂದೆ ಕತ್ತಲು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಕರ್ತನೆ ಅಪ್ಪ. ನೀನ್ ಆ ರೀತಿ ಮಾಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀನಿ ಸ್ವಾಮಿ ಕರ್ತನೆ. ಯಾವುದೇ ರೀತಿ ಆಗಿರ್ಬೋದು ಸ್ವಾಮಿ ಕರ್ತನೆ, ಅದನ್ನು ಕಂಡುಕೊಳ್ಳುವಂತ ಪರಿಶುದ್ಧಾತ್ಮನ ಸಹಾಯನ್ನು ಅಪ್ಪ ನಿನ್ನ ಮಕ್ಕಳಿಗೆ ದಯಪಾಲಿಸು ಸ್ವಾಮಿ ಕರ್ತನೆ. ಅದ್ಭುತಗಳನ್ನು ಹುಡಿಕೊಂಡು ಹೋಗೋದಾಗಿರ್ಬೋದು, ಪ್ರವಾದನೆಗಳನ್ನು ಹುಡಿಕೊಂಡು ಓಡುವವರಾಗಿರ್ಬೋದು, ಅವರೆಲ್ಲರನ್ನು ಅಪ್ಪ ತಂದೆ ಆ ದೇವರೇ ನಿನ್ನ ಆತ್ಮನಿಂದ ತುಂಬಿಸು. ಸತ್ಯ ವಚನಗಳು ಎಲ್ಲಿ ಸಿಕ್ತಿದಾವೋ ಅಪ್ಪ, ನಿನ್ನ ಜೀವವುಳ್ಳ ವಾಕ್ಯ ಎಲ್ಲಿ ಸಿಕ್ತಿದ್ದಾವೋ ಅಪ್ಪ, ಒಳ್ಳೆ ರೀತಿಯಲ್ಲಿ ಎಲ್ಲಿ ಸೇವೆ ಮಾಡ್ತಿದ್ದಾರೋ ಅವರನ್ನ ನೀನ್ ಅವ್ರಿಗೆ ಅಪ್ಪ ಒಂದು ರೀತಿಯಾಗಿ ಅವ್ರು ಸೇರ್ಪಡಿಸ್ಬೇಕಾಗಿ ಪ್ರಾರ್ಥನೆ ಸ್ವಾಮಿ ಕರ್ತನೆ ಅಪ್ಪ. ಆ ರೀತಿ ನೀನು ಮಾಡುವುದಕ್ಕಾಗಿ ಕೋಟಿ ವಂದನೆ ಸಲ್ಲಿಸ್ತೀನಿ ಸ್ವಾಮಿ. ಈ ಸಮಯದಲ್ಲಿ ನನಗೆ ಅಪ್ಪ ಪ್ರಾರ್ಥಿಸುವುದಕ್ಕೆ ಸಮಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಕೂಡುವುದಕ್ಕೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಮುಂದಿನ ಕ್ಷಣಗಳ ದಿನಗಳನ್ನು ಕೂಡ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೀವಿ. ಯೇಸು ನಾಮದಲ್ಲಿ ನಂಬಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ತೇವೆ ನನ್ನ ಜೀವಳ ಪರಿಶುದ್ಧ ಪರಲೋಕದ ಒಳ್ಳೆಯ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಜಾನಿ, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೇರಳುವಾಗ ಆಶೀರ್ವಾದ ಮಾಡಲಿ. ಸೊ ಪ್ರೈಸ್ ಗಾಡ್. ಇನ್ನು ಮುಂದಿನ 2 ಪ್ರೇಯರ್ ಪಾಯಿಂಟ್ಸ್ನ ನಮ್ಮ ಜೊತೆಯಲ್ಲಿ ಒಂದು ಪ್ರಾರ್ಥನಾ